ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಆ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 21. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದು ನಮ್ಮ ಮನೆಯ ಸುತ್ತಮುತ್ತ ನೋಡ್ತಾ ಇದ್ದೆ. ಆ್ಯಂಡ್ ಇವತ್ತು ಏನು ಹೆಲ್ದಿಯಾಗಿ ತಿನ್ನೋದು ಆರ್ ಕುಡಿಯೋದು ಅಂತ ಯೋಚನೆ ಮಾಡ್ತಿರುವಾಗ ನನಗೆ ನೆನಪು ಬಂದದ್ದು ಅಲೋವೆರಾ. ಹಾಗಾಗಿ ಒಳಗಡೆ ಬರ್ತಾ ದೇವರಿಗೆ ಇಡ್ಲಿಕ್ಕೆ ಅಂತ ಹೂ ತಗೊಂಡು ಬಂದೆ, ಒಟ್ಟಿಗೆ ಅಲೋವೆರಾ ಸಹ ತಂದೆ. ನೀವೇ ನೋಡ್ಬೋದು ಎಷ್ಟು ದೊಡ್ಡ ಉಂಟು ಅಂತ ನಮ್ಮ ಮನೆಯಲ್ಲೇ ಆಗಿರುವಂಥ ಅಲೋವೆರಾ. ಈ ಅಲೋವೆರಾನ ನಾ ಏನ್ ಮಾಡ್ತೇನೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಎಸ್, ಈ ಅಲೋವೆರಾದಿಂದ ತುಂಬಾ ಯೂಸಸ್ ಇದೆ. ಅದ್ರ ಜೊತೆಗೆ ಇದನ್ನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ನಾನಿವತ್ತು 2 ಟೈಪ್ಸ್ ಅಲ್ಲಿ ಹೇಗೆ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಇನ್ನು ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂಡ್ ಸ್ಟೇ ಟ್ಯೂನ್ಡ್. ಈ ಅಲೋವೆರಾನ ಫಸ್ಟಿಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಸ್ಪೂನ್ ಆಫ್ ಫೋಕ್ ಇಂದ ಜೆಲ್ ಅನ್ನ ರಿಮೂವ್ ಮಾಡ್ತಾ ಬನ್ನಿ. ಇದು ತುಂಬಾ ಸ್ಟಿಕ್ಕಿ ಅಂಡ್ ಕಹಿ ಇರ್ತದೆ. ನಾವು ಚಿಕ್ಕ ಇರುವಾಗ ಉಗುರು ಕಚ್ತಾ ಇದ್ರೆ ಇದನ್ನ ನಮ್ಮ ಬೆರಳಿಗೆ ಹಾಕ್ತಾ ಇದ್ರು, ಸೊ ದಟ್ ನೆಕ್ಸ್ಟ್ ಟೈಮ್ ಕಚ್ಚುವಾಗ ನಮ್ಗೆ ಕಹಿ ಆಗ್ತದೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಮತ್ತೆ ಉಗುರು ಕಚ್ಚುದಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡುವ. ಚೀನಾದವರ ಮುಖ ಅಷ್ಟೊಂದು ಫೇರ್ ಆಗಿ ಕಾಣ್ಲಿಕ್ಕೆ ಅಲೋವೆರಾವೇ ಕಾರಣ. ಅವರ ಬ್ಯೂಟಿ ಸೀಕ್ರೆಟೇ ಈ ಅಲೋವೆರಾ. ಅವರು ಫೇಸ್ ಪ್ಯಾಕ್ ಆಗಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಏನಿಲ್ಲ, ತುಂಬಾ ಸಿಂಪಲ್. ಈಗ ಏನು ನಾವು ಈ ಜೆಲ್ ಅನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನ ಡೈರೆಕ್ಟ್ ಆಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಬಿಟ್ಟು ಕೋಲ್ಡ್ ಆರ್ ವಾರ್ಮ್ ವಾಟರ್ ಅಲ್ಲಿ ಫೇಸ್ ಅನ್ನ ವಾಶ್ ಮಾಡಿ. ಹೀಗೆ ಡೈಲಿ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣ್ತದೆ. ಇನ್ನೊಂದು, ಹುಡುಗಿಯರಿಗೆ ಇದು ತುಂಬಾ ಹೆಲ್ಪ್ಫುಲ್. ಪೀರಿಯಡ್ಸ್ ಅಥವಾ ಮುಟ್ಟು ಆನ್ ಟೈಮ್ ಆಗ್ತಾ ಅಲ್ವಾ, ನಿಮ್ಮ ಡೇಟ್ ಮಿಸ್ ಆಗ್ತಿದ್ಯಾ, ಹಾಗಾದ್ರೆ ಖಂಡಿತ ನೀವು ಇದನ್ನ ಟ್ರೈ ಮಾಡ್ಲೇಬೇಕು. ನಿಮ್ಮ ಡೇಟ್ ಕಳೆದ್ರು ಆಗ್ತಾ ಇಲ್ವಾ, ಹಾಗಾದ್ರೆ 1 ಸ್ಪೂನ್ ಅಲೋವೆರಾ ಜೆಲ್ ಅನ್ನ 2 ರಿಂದ 3 ದಿನ ಕುಡಿತಾ ಬನ್ನಿ, ಕರೆಕ್ಟ್ ಆಗಿ ಆಗ್ತದೆ. ಇನ್ನು ಆನ್ ಪೀರಿಯಡ್ಸ್ ಅಲ್ಲಿರುವಾಗ ಅಥವಾ ಮುಟ್ಟಲಿರುವಾಗ ಓವರ್ ಬ್ಲೀಡಿಂಗ್ ಆಗ್ತಾ ಇದೆಯಾ, ಹೆಲ್ದಿ ಬ್ಲೀಡಿಂಗ್ ಅಂತಂದ್ರೆ 7 ಡೇಸ್, ಅದಕ್ಕಿಂತ ಜಾಸ್ತಿ ಇದ್ರೆ 10 ಡೇಸ್ ಆರ್ 15 ಡೇಸ್ ಇದ್ರೆ ಕೂಡ್ಲೆ ನೀವು 1 ಸ್ಪೂನ್ ಅಲೋವೆರಾ ಜೆಲ್ ಅನ್ನ ಕುಡಿತಾ ಬನ್ನಿ. ಸ್ಲೋಲಿ ಕಂಟ್ರೋಲಿಗೆ ಬರ್ತದೆ. ಅಂಡ್ ಇದ್ರ ರಿಸಲ್ಟ್ ಒಬ್ಬೊಬ್ಬರ ಬಾಡಿ ನೇಚರ್ ನ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರಿಗೆ ಬೇಗ ರಿಸಲ್ಟ್ ಸಿಗ್ಬೋದು ಅಂಡ್ ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ ಸಿಗ್ಬೋದು. ಬಟ್ ಪೇಷಂಟ್ಲಿ ವೇಟ್ ಮಾಡಿ. ನೆನಪಿಟ್ಕೊಳ್ಳಿ, 2 ಪ್ರಾಬ್ಲಮ್ಸಿಗೂ ಹೇಗೆ ಯೂಸ್ ಮಾಡೋದು ಅಂತ. ಒಂದು, ನಿಮ್ಮ ಪೀರಿಯಡ್ಸ್ ಆನ್ ಟೈಮ್ ಆಗ್ತಾ ಇಲ್ಲ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ನವೆಂಬರ್ 30ಗೆ ಇರ್ತದೆ ಬಟ್ ನಿಮ್ಗೆ ಆಗುದಿಲ್ಲ. ಸೊ ಹಾಗಿರುವಾಗ ನವೆಂಬರ್ 30 ಇಂದನೇ ನೀವು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಡಿಸೆಂಬರ್ ಫಸ್ಟ್ ವೀಕ್ ಒಳಗೆ ನಿಮಗೆ ರಿಸಲ್ಟ್ ಸಿಗ್ತದೆ. ಅಂಡ್ ಇನ್ನೊಂದು, ಓವರ್ ಬ್ಲೀಡಿಂಗ್ ಇದ್ದಾಗ, ಫಾರ್ ಎಕ್ಸಾಂಪಲ್ 7 ಡೇಸ್ ನಿಮ್ಗೆ ಬ್ಲೀಡಿಂಗ್ ಇರಬೇಕು, 8th ಡೇ ಕೂಡ ಕಂಟಿನ್ಯೂ ಆಗ್ತಿದೆ, 9th ಡೇ 10th ಡೇ ಹೀಗೆ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಕೂಡ್ಲೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ನಂಗೆ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಉಂಟು, ನಾನ್ಸ ಕುಡಿಬೋದಾ ಅಂತ ಕೇಳೋದಾದ್ರೆ, ಎಸ್, ಖಂಡಿತ ಕುಡಿಬಹುದು, ಬಟ್ ಪೀರಿಯಡ್ಸ್ ಟೈಮಲ್ಲಿ ಅವಾಯ್ಡ್ ಮಾಡಿ. ಇನ್ನು ಇದ್ರ ಅದರ್ ಹೆಲ್ದಿ ಬೆನಿಫಿಟ್ಸ್ ನೋಡೋದಾದ್ರೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ, ಚರ್ಮದ ಆರೈಕೆಗೆ ಹೆಲ್ಪ್ ಮಾಡ್ತದೆ, ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಮತ್ತು ಇಮ್ಯೂನ್ ಸಿಸ್ಟಮ್ ಅನ್ನ ಬಲಪಡಿಸ್ತದೆ, ಗ್ರೋತ್ ಅಂಡ್ ಡ್ಯಾಂಡ್ರಫಿಗೂ ತುಂಬಾ ಯೂಸ್ಫುಲ್ ಅಂಡ್ ರೋಗ ನಿರೋಧಕ ಶಕ್ತಿಯನ್ನ ಸಹ ಹೆಚ್ಚಿಸ್ತದೆ. ಸೊ ಮತ್ತ್ಯಾಕೆ ತಡ, ನೀವು ಕೂಡ ಇದನ್ನ ಟ್ರೈ ಮಾಡಿ. ಬೇಗ ಫ್ರೆಶ್ ಆಗಿ ದೇವರಿಗೆ ಅಂತ ತಂದ ಹೂವನ್ನ ಇಟ್ಟು ದೀಪ ಇಟ್ಟೆ, ತಿಂಡಿ ತಿನ್ಕೊಂಡು ಕ್ವಿಕ್ ಆಗಿ ರೆಡಿ ಆದೆ. ಅಂಡ್ ನಾನಿವತ್ತು ಕ್ಯಾಂಪ್ಕೋಗೆ ಹೋಗ್ತಾ ಇಲ್ಲ, ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಬಸ್ ಅಲ್ಲಿ ಹೊರಟು ಕಾರ್ ಶೀಟಿಗೆ ಬಂದೆ. ಇಲ್ಲಿಯ ವಿಟಿ ರೋಡ್ ಅಲ್ಲಿರುವ ಚೇತನಾ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೇನೆ. ಇದೇ ನವೆಂಬರ್ಗೆ 1 ಇಯರ್ ಆಯ್ತು. ಅಂಡ್ ಇಲ್ಲಿ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನಗಂತೂ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ತುಂಬಾ ಇಷ್ಟ ಅಂಡ್ ಇವರು ಕೂಡ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾರೆ. ಇವತ್ತು ನಾನು ಫ್ಲವರ್ ಗೆ ಕಲರ್ ಹಾಕೋದನ್ನ ಹೇಳಿಕೊಟ್ಟೆ. ಮಧ್ಯಾಹ್ನ ಅಲ್ಲಿಂದ ಹೊರಟು ಪಿಜ್ಜಾ ಬೈ ನೆಕ್ಸಸ್ ಫಾರಂ ಮಾಲ್ ನ ಆಪೋಸಿಟ್ ಅಲ್ಲಿರುವ ಮಲಬಾ ಬೈಟ್ಸ್ ಗೆ ಬಂದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ವಾಕೇಬಲ್ ಡಿಸ್ಟೆನ್ಸ್ ಇರೋ ಕಾರಣ ನಡ್ಕೊಂಡೇ ಬಂದೆ. ಬಸ್ ಹತ್ಕೊಂಡು ಪುತ್ತೂರಿಗೆ ಬಂದು ಮನೆಗೆ ರೀಚ್ ಆದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಪೋರ್ಟ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಈವ್ನಿಂಗ್ ಸ್ನಾಕ್ಸ್ ಅನ್ನ ತಿನ್ಕೊಂಡು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು ಮಾತು ನೆನಪಾಯ್ತು, ಯಶಸ್ಸು ನೀವು ಎಂದೂ ತಲುಪಲು ಸಾಧ್ಯವಿಲ್ಲ ಎಂಬ ಭಯವನ್ನು ಸೋಲಿಸಿದ ದಿನದಿಂದ ಪ್ರಾರಂಭವಾಗುತ್ತದೆ. ಹಾಗೆಯೇ ಯಶಸ್ಸು ಅಂತಿಮ ಗುರಿಯಲ್ಲ, ಇದು ಪ್ರತಿದಿನ ಮಾಡಿದ ಪ್ರಯತ್ನಗಳ ಹಾದಿಯಾಗಿದೆ. ಸ್ಟಿಚಿಂಗ್ ಅನ್ನ ಮುಗಿಸ್ಕೊಂಡು ನೈಟ್ ಡಿನ್ನರ್ ನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಆ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 21. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.